ಪುಟ್ಟಕ ಪುಟ್ಟಕ ಏನಕ್ಕ ಪುಟ್ಟಕ ಏನ್ ಮಾಡತ್ತಿ ಬಾರೇವ ಒಂದಿಟ ಎತ್ಕೋ ಬಾರೇವ ನಿನ್ ಮಗಳನ್ನ ಎತ್ಕೋ ಬಾ ಬಾಳ ಅಳಾಕತ್ತೈತಿ ಕೂಶ ಯಾಕ ನಾನು ಸಾಲಿಗೆ ಹೋಗ್ಬೇಕಕ್ಕ ಬರೀ ನಿಂದ ಮಾಡ್ಲೇನ ಆಗುದಿಲ್ವಾ ನಂಗೆ ಆಗುದಿಲ್ಲ ನಂಗೇನು ನೀ ಏನು ಬರೀ ಕೂಸನ್ ಎತ್ಕೋ ಅಂತಿ ಹೋಗಯ್ಯವ ಹೋಗು ಹಂಗ್ಯಾಕ್ ಮಾಡ್ತೀಯ ಬಾರ ಒಂದಿಟ ನಿಮ್ಮ ಮಾವಗ ಅಡ್ಗೆ ಮಾಡ್ಕೊಡ್ತೇನಿ ನಿಮ್ಮ ಮಾವ ನೋಡ್ರೆ ಹಿಂಗೂ ಮುಟ್ಟುವಲ್ಲ ಹುಡುಗಿನ ನಾನ್ ಮಾಡ್ಲಿ ಅವನ ಮಗಳು ಅವ ಎತ್ಕೋವಲ್ಲ ಇನ್ನು ನಾ ಎತ್ಕೋಕತ್ತಾನ ನನಗಂತೂ ಆಗುದಿಲ್ಲ ನೋಡು ಹೋಗಯ್ಯವ ಹೋಗು ನಾನು ಕಾಲೇಜ್ಗೆ ಹೋಗ್ಬೇಕೇನು ನಿಂದ ಮಾಡ್ಕೊಂಡು ಕುಂದ್ರದಾಗಿತ್ತು ಫಸ್ಟ್ ಇಯರ್ ಹಚ್ಚಕತ್ತೇನೆ ನಾನು ಓಕೆನೇವಾನ ಎಲ್ಲಿ ಉಸಾಬರಿ ನಿಂದ ಮಾಡೋದಾಗಿತ್ತು ಹಂಗ್ಯಾಕ್ ಮಾಡ್ತಿ ಬಾರ ಇನ್ನ ಹಚ್ಚಿಲ್ಲಲ್ಲ ಇನ್ನು ಹಚ್ಚಕಿ ಬಾರ ನಮ್ಮ ಮನ್ಯಾಗ ನಮ್ಮ ಒಂತವ್ರ ಮನ್ಯಾಗ ಹೇಳಿದಾರ ಸಾಲಿ ಕಲೀನಿ ಹಿಂಗ ಬಿಟ್ರ ಮತ್ತೆ ಅವ್ರ ಮನೆ ಕೆಲಸ ಮಾಡ್ಕೊ ಕೂತಿ ಅಂತೇಳಿ ಅದಕ್ಕೆ ಕಲೀಲಿ ಅಂದ್ರೆ ನಂದು ಏನು ಮನೆ ಐತಲ್ಲ ಅದನ್ನ ತಗೊಂಡು ಅಲ್ಲೇ ಬಂದ್ಬಿಡ್ನಿ ನಾ ಕಲಿಸ್ತಾನ ನಾತಾರ ಇಲ್ಲಾಂದ್ರೆ ನೀವು ಹಿಂಗೆ ಮಾಡಾಕತ್ರ ನಾ ಅಲ್ಲೇ ಹೋಗ್ಬಿಡ್ತಾನೆ ನೋಡುವ ಅಯ್ಯ ಪುಟ್ಟಕ್ಕ ಹಂಗ್ಯಾಕ್ ಮಾಡ್ತೀವ ಅಲ್ಲಿ ನೋಡ್ರಿ ಪುಟ್ಟಕ್ಕ ಅಂತ ಹಿಂಗೆ ಸಣ್ಣ ಹುಡುಗಿದ್ಲಲ್ಲ ಅವಳಿಗೆ ಇಷ್ಟು ದೊಡ್ಡೋಳಾಗಿರ್ತಾಳೆ ಈಗ ಅಂದ್ರೆ ನಮ್ಮ ಅಕ್ಕ ಆಡಿದ್ಕೂಳೆ ನಾನು ದೊಡ್ಡೋಳಾಗಿರ್ತೀನಿ ಕಾಲೇಜ್ಗೆ ಹೋಗ್ತಿರ್ತೀನಿ ಅನ್ನೋ ರೀತಿಲಿ ಈ ಸಿಚುವೇಶನ್ ಇರುತ್ತೆ ನೀವು ಒಟ್ಟ ಕರೆಯಕ್ಕೆ ಹೋಗ್ಬೇಡವ ನಂಗೆ ಏನು ನಿನ್ನ ಮಗಳು ಎತ್ಕೋದು ಕೆಲಸ ಅಲ್ಲ ನನಗೆ ಹೋಗೋವಾಗ ಎಲ್ಲೇಕಿದ್ದೀನಿ ಬರೀ ಕೆಲಸನೇ ಹೇಳ್ತಾ ಸಾರಿ ಕಲಿದ್ಬಿಟ್ಟು ಇದನ್ನ ಮಾಡ್ದಾಗಿತ್ತು ಆ ದೊಡ್ಡವರ ಬರೀ ಅದು ಮಾಡಿದಕ್ಕೆ ಬಾ ಕಸ ಹೊಡಿ ಬಾ ಬರೀ ಇದು ಎಲ್ಲೂ ಸಹ ಬರೀ ಅಲ್ಲಾರ ಊರಿಗಾರ ಹೋಗ್ಬಿಡಕಂತ ಅನಿಸ್ತತಿ ನೋಡ್ರ ನಮ್ಮ ಜಾಗ ತೊಗೊಂಡು ಇವರು ಮನೆ ಹಾಕಿಸ್ಕೊಂಡು ಕೂತಾರು ನಾವು ಹಂಗೆ ಇರೋದಂತ ಪಕ್ಕದಾರ ಇವರೆಲ್ಲ ನಮ್ಮ ಜಾಗ ತೊಗೊಂಡು ಗಟ್ಟೋಳು ಮನೆ ಹಾಕಿಸ್ಕೊಂಡು ಕುಂತರು ನಮಗೆ ಮುರುಕ್ ಮನೆ ಕೊಡಕತ್ತಾರ ನಾನು ನಮ್ಮ ಮನೆಗೆ ಹೇಳ್ತಾನೆ ಚಂದಮ್ಗೆನ ಅಯ್ಯಯ್ಯ ಪುಟ್ಟಕ್ಕ ಬೇಸರ ಮಾಡ್ಕೊಂಡು ಹೋದ್ಲನ್ನ ಹೋಗ್ಲಿ ಬಿಡತ್ತೆ ನಮ್ಮ ಬಾಳೆನ ನೆಟ್ಗಿಲ್ಲ ಇದೇನು ಶನಿ ಒದರಾಕೈತೆ ಇದು ಒಂದಿಟ್ಟು ನೆಮ್ಮದಿಯಿಂದ ಉಪ್ಪಿಟ್ಟು ತಿನ್ಬೇಕಂದ್ರೆ ನಾಯಿ ಉದ್ರದಂಗೆ ಉದ್ರಾಕತ್ತತ್ ನೋಡು ಎಲ್ಲಿ ಹೋದೆ ಶಾರಿ ಇಲ್ಲೇ ಇದೇನ್ರಿ ಬನ್ನಿ ಆಕ ಬಂಗಾರ ನೀನು ಹಾಕಳತ್ತೀವ ನನ್ನ ಕುಸ ನೀನು ಆಕ ಮೊದಲು ಅದ್ರ ಬಾಯಿ ಮುಚ್ಚದ್ರದು ಇಲ್ಲ ಬಾಯಾಗ ಒಂದು ಅರ್ಬಿ ರತ್ರುಕ್ ಏನು ಶನಿ ಅಂತ ಹುಟ್ಟು ಬಿಡ್ತು ನನಗೆ ಇದು ಹುಟ್ಟಿದಾಗಿಂದ ಮನೆಗೆಲ್ಲ ಸಾಲ ತುಂಬಾಕತ್ತೈತಿ ಬರೇ ಸಾಲ ದುಡಿಕೆ ಅನ್ನೋದು ಒಂದೂ ಇಲ್ಲ ಶನಿ ಹೊಡ್ದಂಗೆ ಆಗೈತೆ ನೋಡಿ ನನಗೆ ಯಾಕ್ರಿ ಮಕ್ಳಿಗೆ ಹಂಗಂತಾರಿ ಮಕ್ಳು ದೇವ್ರಿದ್ದಂಗ ಸಾಲ ನಾವು ಮಾಡ್ಕೊಂಡ್ರ ಮಕ್ಳು ಏನ್ ಮಾಡ್ತಾವ ಅಲ್ರಿ ನೀವು ಸೂಲಿಗೀತಿ ಹೇಳಿದಂಗ ಕೇಳಾಕತ್ತಾರಲ್ಲ ಅದಕ್ಕೆ ಜವಳಿದ್ರ ಅದು ಪಾಪ ದೇವ್ರ ಸೃಷ್ಟಿ ಮಾಡಿದ್ರಿ ಅದೇನ್ ತಾನಾಗೆ ಸಾಲ ಹೊತ್ಕೊಂಡ್ ಬರ್ಲಂತತನ ನೀವು ನಿಮಗೆ ದುಡಿಯಾಕಾಗದ ಸಾಲ ಮಾಡಿ ಆ ಮಕ್ಳ ಮೇಲೆ ಯಾಕೆ ಹಾಕ್ತಾರ್ರಿ ಮಕ್ಳು ದೇವ್ರ ಸಮಾನ್ರಿ ಅವಕ್ಕೆಲ್ಲ ಹಂಗ ಅನ್ಬಾರ್ದ್ರಿ ಎಷ್ಟಾದ್ರಿ ನಿಮ್ಮ ಮಗಳಲ್ರಿ ನಿಮ್ಮನ್ನ ಹೊತ್ತೈತ್ರಿ ಅದು ಚೀಚಿ ನನ್ನ ಹೊತ್ತತ್ತೆ ನೋಡಕ್ ನನ್ನಂಗ ಇಲ್ಲ ಅದು ಅದಕ್ಕೆ ನನ್ನ ಮಗಳ ಅನ್ಬೇಡ್ನಿ ನಿಂದಷ್ಟ ಅದು ಮಗಳು ಜುಜು ಲಾಲಿನ ಹಾಡುವೆ ಕಂದ ನಿನ್ನ ಮುದ್ದಾಡುವೆ ಜುಜು ಲಾಲಿನ ಹಾಡುವೆ ಚಿನ್ನ ನಿನ್ನ ಮುದ್ದಾಡುವೆ ಯಾಕಮ್ಮ ನೀನು ಅಳುವೆ ಕಂದ ನಾನಿರುವಾಗ ಮಸ್ತ್ ಆಗೈತೆ ನೋಡ್ಲಿ ಉಪ್ಪಿಟ್ಟು ಏನಾಗ್ತೈತೆ ನನ್ನ ಬಂಗಾರ ಗುಂಡ ಇದು ನಗಿ ಬರತ್ತೇನ ಇವ ನಿಂಗೆ ಹಿಂಗ್ ಲಾಲಿ ಆಡ್ಬೇಕನ ಬರೀ ಎತ್ಕೊಂಡ್ ಕುಂಡ್ರಂತಿ ಕೆಲಸ ಯಾರು ಮಾಡ್ತಾರೆ ನಿಮ್ಮ ಅಪ್ಪ ಮಾಡ್ತಾನ ಯಾಕ್ಲೆ ಹೆಂಗೈತ್ ಮೈಗೆ ನಿಮ್ಮ ಅಪ್ಪ ಮಾಡ್ತಾನಂತಿ ನಾ ಯಾಕೆ ಮಾಡ್ಲಿ ಕೆಲಸ ಅದಿ ಬಾ ಅದು ಏನೋ ಅಂತಾರಲ್ಲ ಏನೋ ಹುಡುಗಿ ಮೇಲೆ ಹಾಸಿ ನನಗನ್ನಕತ್ತೇನ ಖಾಲಿ ಕುಂತಾನಂತೇಳಿ ನೋಡ್ತಾ ನಾನು ಕೆಲಸ ಹುಡ್ಕೊಂಡತ್ತಿರ್ತಾನೆ ನೋಡು ಅಂತೆ ಅನ್ನಬೇಕು ನೀನ ಎಂಥ ಮನೆ ಹಿಡ್ದ್ರಿ ಕಟ್ಟಾಕ ಅಂತ ಹೇಳಿ ಕೆಲಸ ಬರುವಂತೆ ಲೇಬರ್ ಕೆಲ್ಸಕ್ಕೆ ನಿನ್ನೂ ಕರ್ಕೊಂಡು ಹೋಗ್ತಾನ ಕೂಸನಲ್ಲಿ ಮವ್ವನಂತೆಲ್ಲ ಟೀ ಬಾ ಹಿಂಗಾರ ಒಟ್ಟ ಮಗಳ ಮೇಲೆ ಹಾಸ ಅಂತ ಅಂದ್ರಲ್ಲ ಮಗಳಂತ ಒಪ್ಕೊಂಡ್ರಲ್ಲ ಯಾಕಂದ್ರೆ ಅಪ್ಪ ಅಂತ ಅಂದನ್ನ ನೀವು ಅಪ್ಪ ಅಲ್ಲ ಅಂತಾರಲ್ಲ ನಿಮ್ಮ ಅಪ್ಪ ನೀವ ಅತ್ರ ಅಪ್ಪ ಅಂತ ಗೊತ್ತಾಯ್ತಲ್ಲ ಅಷ್ಟ ಸಾಕ್ರಿ ನಂಗೆ ನಿಮ್ಮ ಮೇಲೂ ಸಿಟ್ಟಿಲ್ಲ ಅದ್ರ ಮೇಲೂ ಸಿಟ್ಟಿಲ್ಲ ನೀವು ಅದ್ರ ಜವಳ ಹಂಗದಾವು ಸಾಲ ಆತಂತ ಅನ್ನತ್ತಾರಲ್ಲ ಕೆಲಸ ಯಾಕೆ ಹೋಗ್ತೈತಿ ನೀವು ಮಾಡೋ ಕೆಲಸ ನಿಷ್ಠೆಯಿಂದ ಇದ್ರೆ ತಾನೇ ಕೆಲಸ ಸಿಗ್ತೈತಿ ನೀವು ಆ ಕುಸಿನ ಮೇಲೆ ಹಾಕೋದು ಸರಿ ಅಲ್ರಿ ರೀ ಅಲ್ಲಿ ಅವ್ವಗಳ ಮನ್ಯಾಗ ತೊಟ್ಲ ಐತ್ರಿ ನಾಳೆ ತಗೊಂಬಂದು ತೊಟ್ಲ ಇಡ್ರಿ ನನಗೂ ಹಿಂಗೆ ಎತ್ಕೊಂಡ್ ಕುಂತ ಹಿಂಗೆ ಅಲ್ಲಾಡ್ಸಿ ನಡಾನ ಹೊಡ್ಯಾದತ್ರಿ ನಂದು ಅದಕ್ಕೆ ಒಂದಿಟ್ಟು ತೊಟ್ಲ ಇತ್ತಂದ್ರೆ ತೊಟ್ಟದ ಹಾಕಿ ತೂಗ್ತೇನ್ರಿ ಹೋಗು ಎಲ್ಲಿ ತೊಟ್ಲ ಹಿಂಗ ಎಲ್ಲಾರು ಚಾಪ್ಯಾಕ ಕೆಡು ಮಲ್ಕೋತೈತಿ ಅದಕ್ಕೆ ಎಲ್ಲಿ ತೊಟ್ಲ ನೋಡು ನಾಯಿ ಒದ್ರದಂಗೆ ಗೊತ್ತಾತೈತಿ ನಿನ್ನ ಮಗಳು ಯಾಕ್ರಿ ನನ್ನ ಮಗಳಿಗೆ ಯಾಕೆ ನಾಯಿ ಅಂತಾರಿ ನೀವು ಮತ್ತೇನು ಸುಮ್ಮನೆ ನನ್ನ ಬಾಯಿಗೆ ಅಗ್ಗದ ಬರ್ತೈತಿ ಬಡ ತಿಂದು ಎದ್ದೋಗ್ರಿ ಬೇಕಂದದ್ದೆಲ್ಲ ಮಾಡ್ಕೊಡ್ತಾನಲ್ಲ ಅದಕ್ಕೆ ಕೋಪ ಬಂದದ ನಿಮ್ಗೂ ಸುಮ್ಮಿದ್ದಂಗೆ ಭಾಳ ಮಾಡಕತ್ತರಿ ಅಲ್ಲ ನಿಮ್ಮ ಮಗಳು ನನ್ನ ಮಗಳು ಅಷ್ಟೇನ ಹೆಂಗೆ ಮಾತಾಡ್ತೀರಿ ನೀವು ಹೋಗ್ರಿ ನಾಳೆ ಅವ್ವಗಳ ಮನ್ಯಾಗ ಬರುವಾಗ ತೊಟ್ಲ ತೊಗೊಂಬರಿ ಏನು ಕೆಲಸ ಇಲ್ಲ ಬಗಸಿಲ್ಲ ಆ ತೊಟ್ಲ ತಂದು ಇಲ್ಲಿಡ್ರಿ ನಾನು ನಮ್ಮ ಎಲ್ಲರೂ ಆಡಿ ಬೆಳೆದಂಥ ತೊಟ್ಲದು ಅದ ತೊಟ್ಲ ಐತಿ ತಂದಿಡ್ರಿ ಮತ್ತೆ ಇನ್ನೇನು ಮಾಡೋದು ಅಲ್ಲ ಬಂಗಾರ ಅಂತ ಮಗನ ಹುಟ್ಟಿದ್ದ ನಿಮ್ಮ ಅವ್ಕು ಒಂದು ಇಟ್ಲಲ್ಲ ಸಾರಿ ಅವ್ವ ನನ್ನ ನೆನಪಂತ್ಲೆ ನನಗೆ ಅಲ್ಲ ಮೊನ್ನೆ ನಮ್ಮ ಈಕೆ ಭೇಟಿಯಾಗಿದ್ಲು ಕಲಿ
ಏನು ಅಲ್ಲೇ ಕೆಲಸ ಮಾಡು ಅಂತೇಳಿ ಹುಡ್ಕೊಂಬಂದಾಳೆ. ಎಲ್ಲಿ ಯಾಕೆ ಕೂದಲಿಲ್ಲ ಏನಿಲ್ಲ, ಟೆಪ್ಗೆ ಹಾಕೊಂಡಾಳ, ಒಂದು ಸ್ವೆಟರ್ ಹಾಕೊಂಡಾಳ. ಏನ ನನಗೆ ಹಿಂಗೆ ರೋಗ ಬಂದೈತಿ, ನನಗೆ ದವಾಖಾನೆ ತೋರಿಸ್ಬೇಕೇನ, ಆಪರೇಷನ್ ಮಾಡ್ರೆ ಬದುಕ್ತಿ ಇಲ್ಲಾಂದ್ರೆ ಸಾಯ್ತಿ ಅಂತ ಹೇಳ್ಯಾರೇನ ಅಂತೇಳಿ ಹತ್ಲು. ನಾನಂತೂ ತಿರುಗಿ ನೋಡಲಿಲ್ಲ, ಮಾತಾಡ್ಸಲಿಲ್ಲ. ಅಲ್ಲಿದ್ದು ಜನ ಎಲ್ಲ ಅನ್ನಕತ್ರು, ನೋಡು ಎಂಥ ಸೊಕ್ಕಿನವದ ನೀವು, ತಂಗಿ ನನ್ನ ತಿರುಗಿ ನೋಡ್ಬಲ್ಲ ಅಂತ ಅಂದರು. ಅವ್ರಿಗೆ ಹೆಂಗ್ ಗೊತ್ತಿರ್ತೈತ್ರಿ ಪಾಪ, ಜನಕ್ಕೆ ಏನ್ ಗೊತ್ತಿರ್ತೈತಿ ಹೇಳ್ರಿ. ಅವರು ಇವ್ರು ಮಾಡಿದ ಪಾಪ ಪುಣ್ಯ ಯಾವುದು ನೋಡಿರಲ್ಲ. ಇವ್ರಲ್ಲಿ ಬಂದು ನರಳೋದಷ್ಟ ಅವ್ರ ಕಣ್ಣಿಗೆ ಕಾಣ್ತತಿ, ನಿಮ್ಮನ್ನ ಬೈತಾರ. ದೇವ್ರಂತೂ ನೋಡ್ತಿರ್ತಾನಲ್ರಿ. ಸುಮ್ನಿರಿ. ಈಗ ಏನಂತ ಆರಾಮದಾಳಂತ ಏನಂತ ಸ್ವಲ್ಪ ರೊಕ್ಕಾರ ಕೊಟ್ಟು ಬರ್ಬೇಕಲ್ಲವ್ರಿ. ಹೋಗ ನೀನು ಹೋಗು, ಇಲ್ಲಿ ಅರ್ಧ ಹಚ್ಚೇನಂದ್ರು ಮನ್ಯಾಗ ಒಂದು ಬ್ಯಾಳಿಲ್ಲ ಹಾಕಿಲ್ಲ, ಇಲ್ಲಿ ನನ್ನ ಅಂತೇಳಿ ₹1 ಇಲ್ಲ. ಎಲ್ಲಾರು ಅಂತೇಳಿ ಬಿಡಗಾಸಕ್ಕೆ ಸಾಲ ಮಾಡಕತ್ತಾನು ಇದು ಶನಿ ಹುಟ್ಟಿದಾಗಿಂದ. ಮತ್ತಿನ್ನು ಆಕಿಗೆ ಎಲ್ಲಿಂದ ಕೊಡ್ಲಿ? ಅದಕ್ಕೆ ನೀ ಯಾರ ನನಗೆ ಗೊತ್ತಿಲ್ಲ, ನನಗೆ ಸಂಬಂಧ ಇಲ್ಲ, ಇದನ್ನ ಆಸ್ತಿ ಎಲ್ಲ ತೊಗೊಂಡಿರಲ್ಲ ಅಕ್ಕ ತಂಗಿ ಹಾಕೊಂಡು ತೋರಿಸ್ಕೊಳಗು, ಇಲ್ಲ ಮನಿ ಮಾರಿ ತೋರಿಸ್ಕೊಳಗು ಅಂತಾನಿ. ಅವು ಏನೋ ಅತ್ತ ಹಾಸಿಗೆನ ಹಿಡಿದು ಬಿಟ್ಟ ಅಂತಂದ್ಲು. ನಾ ಏನು ಮಾಡಲಿ, ಇದ್ದದ್ದು ಮನಿ ಐತಲ್ಲ ನಿಮ್ಮ ಹೆಸ್ರಿಗೆ ಬರ್ತಾನೆ ನಿಮ್ಮ ಅಪ್ಪ ಮಾಡ್ಕೊಳಗು ಅಂತಾನಿ. ನಾನು ಹೊಸಾಬ್ರಿಗೆ ಬಂದಿಲ್ಲ ಅಕ್ಕಿಗೆ. ಹೋಗೇ ಬಿಟ್ಲ, ನಿಂದ್ರಲಿಲ್ಲ. ಎನ್ನ ಅಂತ ಹೆಂಗೆ ಬಂದ ನೋಡು. ಇದ್ದಾಗ ನಾನು ಕೇವಲವಾಗಿ ನೋಡಿಲ್ಲ ಮನ್ಯಾಗ ಗಂಡಸ ಅನ್ನೋದು ಇದಕ್ಕೆ ಮಾಡಲಿಲ್ಲ. ಈಗ ಬಂದಾಳೆ ಎನ್ನ ಅಂತೇಳಿ. ಓ ನಮ್ಮ ನೀನು ಓನ ಬಂಗಾರ, ನೀನು ಉಪ್ಪಿಟ್ಟು ತಿಂತೀಯ ಅಪ್ಪ ಜೊತೆ? ಉಪ್ಪಿಟ್ಟು ತಿಂತೀಯಾ ರೀ? ಅದಕ್ಕಂದಿಟ್ಟ ಉಪ್ಪಿಟ್ಟು ಹಾಕೊಂಡು ತಗೊಂಬರ್ಲಿ. ಕುಂದ್ರ ಕಲ್ಸಿ, ಅದು ಇನ್ನೂ ಎಳೆ ಕೂಸೈತಿ, ಅದಕ್ಕೆ ಉಪ್ಪಿಟ್ಟು ಹಾಕ್ತಾ ಅಂತ ಖಾರದ್ದು, ಅದು ಹಸಿ ಖಾರದ್ದು. ನಿನಗೂ ಬುದ್ಧಿಲ್ಲ, ತಿನ್ನೋದಕ್ಕೆ ಅದಕ್ಕೂ ಬುದ್ಧಿಲ್ಲ ತಾ ಅಂತ. ದೊಡ್ಡ ಶಾನಳದಿ ಹೋಗು, ಮನೆಗಿನ ಹಾರೆ ಮಾಡೋಗು. ನೋಡು ನಮ್ಮ ಮನ್ಯಾಗ ಯಾರ ನಮ್ಮ ಅವ್ವ ಅದು ಇದು ಆತ ಆತ ಅಂತ ಯಾರ ಬಂದ್ರದು ಇಲ್ಲಿ ಸನೇಕ ತೊಗೊಬೇಡ್ನಿ, ಬಿಟ್ಟ ಬಿಡು ನಿನ್ನ ಅವ್ರು ಸಡಗ್ರ. ಯಾಕಂದ್ರೆ ಈಗರ ಒಂದು ಕೂಸಾಗೈತಿ, ಮತ್ತು ನಾಳೆ ಬಂಜಿ ಪಟ್ಟ ಕಟ್ಕೋದು ಎದಕ್ಕೆ ಬೇಕಾಗೈತಿ? ಮಕ್ಕಳು ಇಲ್ಲ ನೆನೆಸ್ಕೋದ್ರೆ ಎದಕ್ಕೆ ಬೇಕಾಗೈತಿ? ಹೆಂಗಾರ ಇರುವಾಳೆ ಸಾಲಾರ ಆಗೋತು ಸಮುದ್ರ ಆಗೋತು. ಒಟ್ಟು ನನಗಕ್ಕಿ ಇಷ್ಟ ಇಲ್ಲ ಅಷ್ಟೇ. ಆತು. ನಾ ಇದಕ್ಕೆ ಹೋಗ್ಕನ ಕೆಲ್ಸಕ್ಕೆ ಲೇಬರಾಗಿ ಮಂದಿ ಕೈಯಾಗ ಹೋಗೋದಾಗೈತೆ. ನನ್ನ ಬಾಳೆ ಏನು ಮಾಡೋದು, ಗೋಂಡಿಯಾಗಿ ನಾನು ಮಂದಿ ಕೈಯಾಗ ಹೋಗೋದು. ನಾ ಹೋಗ್ತೀನಿ, ನೀನು ಹೊಡೆ ತುಂಬ ಏನರ ತಿನ್ನು. ಏನು ತಿಂದೆ ಇಲ್ಲೋ? ಇಲ್ರಿ, ಈಗ ಸಜ್ಕ ಕುಡ್ದೇನೆ ಆಗಲೇ. ನಿಮ್ಗೆ ಉಪ್ಪಿಟ್ಟು ಮಾಡತ್ತಿದ್ನಲ್ಲ, ಅದನ್ನ ಬೆಲ್ಲ ಹಾಕಿ ಸಜ್ಕ ಮಾಡ್ಕೊಂಡು ಸಜ್ಕ ಕುಡ್ದಿ. ಈಗ ಇದನ್ನ ಸೌಂತಿ ಬೀಜದ ಉಪ್ಪಿಟ್ಟು ಮಾಡ್ಕೊತೇನೆ ರೀ, ಮಾಡ್ಕೊಂಡು ತಿಂತೇನೆ. ಅವ್ವನ ಕೊಟ್ಟು ಕಳಿಸಿರ್ತಾಳೆ, ಬಿಸಿ ಬಿಸಿ ರೊಟ್ಟಿ ಮಾಡಕತ್ತ ಅಂದ್ರೆ ಕೊಟ್ಟು ಕಳಿಸಿರ್ತಾಳೆ, ತಿಂದಿರ್ತೇನೆ. ಆಕೆ ರೊಟ್ಟಿ ಪಟ್ಟಿ ಮಾಡಬೇಡಂದ ಅಲ್ಲ, ಬಿಸಿ ನಿಮಗೂ ಒಂದು ಮಧ್ಯಾಹ್ನ ಒಂದು 2 ರೊಟ್ಟಿ ಕೊಟ್ಟು ಕಳಿಸಿರ್ತಾಳು. ಮತ್ತು ನಾನು ಇದು ಮಾಡಿರ್ತೇನೆ. ನೀವ ನೋಡ್ರಿ ಅವತ್ತು ಹಂಗೆ ಮಾಡಿದೆ, ನಮ್ಮ ಅಪ್ಪ ಇನ್ನೂ ತನಾರು ಈ ಕಡೆ ಸುಳೋದಿಲ್ಲ. ಅದ್ರ ಮೇಲೆ ನಾ ಹೋಗಿ ರಗಡ್ಸಲ ಮಾವನ ಕರೆದ್ನಿ. ಮಾವ ತಪ್ಪಾತು ಬಾ, ಏನೋ ನಮ್ಮ ಅವ್ವನ ಮಾತು ಕೇಳಿ ಅಂತ ಅದು ಮಂಗ್ ತಿನ್ನೋ ಕೆಲಸ ಮಾಡೀನಿ, ಮನ್ ತಿನ್ನೋದು. ಮತ್ತು ಬಾ ಮಾವ ಅಂತ ಕರೆದ್ನಿ. ನಮ್ಮ ಮಾವೇನೋ ಮಾತಾಡಿಸಲಿಲ್ಲ. ಇರ್ಲಿ ತಗೋಪಾಳಿ ಅಂದ್ರೆ ಅಂತಂದ ಈ ಕಡೆ ಸುಳಿಯಲಿಲ್ಲ ನೋಡು. ನಮ್ಮ ಅಪ್ಪ ಹಂಗಾರಿ ಅಲ್ಲಿ ಅಂದಾರ ಮನೆ ಕಡೆ ನೆಳ್ಳು ಕೂಡ ಬೀಳಾಕ್ ಬಿಡುದಿಲ್ಲ ಅಂತ ನಮ್ಮ ಅಪ್ಪ. ನಮ್ಮ ಅಪ್ಪಗನ ನಿಮ್ಮವ್ವ ತಿನ್ನು ಅನ್ನ ಕಿತ್ಕೊಳಕ್ ಹೋದ್ಲು, ಹಸ ಎಣಸಿ ತಾನ ಕಟ್ಸಿದ ಮನೆ ಕರೆ ಮಗಳಿಗೆ ಒಂದಿನ ಈ ಕಡೆ ಸುಳಿದಲ್ಲ ನಮ್ಮಪ್ಪ. ನಾವೇನು ನಡ್ ಹೋದ್ರಂಬ ಯಾವಾಗ ಕುಂಡ್ರಿವ ಅಂತ ಮಾತಾಡ್ತಾರೆ ನಮ್ಮಪ್ಪ. ಕನ್ನ ಹೂ ಬಿದ್ದು ನಮ್ಮಪ್ಪಗನ ಒಂದು ಕಣ್ ಕಾಣ್ವತ್ತು. ನಮ್ಮಪ್ಪನ ಪರಿಸ್ಥಿತಿ ಹೆಂಗೋ, ನಾಳೆ ನಮ್ಮಪ್ಪಗ ವಯಸ್ಸು ಬಾಳೋದು. ನಮ್ಮಪ್ಪಗೆ ಏನ್ರ ಆದ್ರೆ ನಮ್ಮ ಅವ್ವನ ಪರಿಸ್ಥಿತಿ ಹೆಂಗೋ ಅಂತ ಹತ್ತೈತೆ ನನಗರ. ಹಂಗ್ಯಾಕಂತಿ ಅದಾರಲ್ಲ ದೇವು ನಿಮ್ಮ ತಂಗಿ ನೋಡ್ಕೋತಾರ ಬಿಡು. ಏನು ನೋಡ್ಕೋತಾರ ಬಿಡ್ರಿ, ಏನು ಎಲ್ಲ ಅವ್ರು ಕಳ್ಳ ಅಂತಾರ. ಎಲ್ಲ ನಮ್ಮ ಅವ್ವನ ಬಾಳೆ ನಿಗ್ರ ಐತಿ, ಏನು ಅಕ್ಕತ ಏನು. ಆತಗೋರಿ, ನೀವು ಹೋಗ್ರಿ ಹೊತ್ತಕತಿ. ನನಗೊಂದಿರು ಚಾ ಬೇಕಾಗಿತ್ತಲ್ಲ, ಮಾಡ್ಕೊಂಬಂದು ಕೊಡ್ತೀನ? ಹ್ಞೂ ರೀ, ಮಾಡ್ಕೊಂಬಂದು ಕೊಡ್ತಾನೆ ತಗೋರಿ, ಹಿಡ್ಕೊರಿಕಿನ. ಈಕಿನ ಯಾಕೆ ನನ್ನ ಮೇಲೆ ಹಾಕಿದಿ? ಅಲ್ಲಿ ಚಾಪೆ ಕೆಡುವಲ್ಲಿ. ಸರಿ ಸರಿ ತೆಗಿ. ಆಕಿನ ಏನದ ತಳಗ್ ಹಾಕಿರಿ, ನಿಮ್ಗೆ ಚಾನ ಇಲ್ಲ ಬತ್ತ ಈಗ ಹಾಕತ್ತಮ್ಮ. ಛೇ ಏನೋ ಚಾ ಕುಡಿಯಾಕೆ ಇನ್ನಿಕಿನ ಎತ್ಕೋಬೇಕು, ಇಷ್ಟ ಇಲ್ದ್ರು ಎತ್ಕೋಬೇಕು. ಇಟ್ಟಿಲ್ಲ ನಾನು ನೋಡಿ ಹಲ್ಕಿಸ್ತಾಳಿಕ್ಕಿ. ಅಲ್ಲ ಹುಟ್ಟಿದಿ ತಲೆಯಾಗ ಒಂದು ಕೂದಲಿಲ್ದಂಗೆ ಹುಟ್ಟಿದ್ದೆ ಅಂದ್ರೆ ನಾ ಸೌಕಾರ ಇರ್ತೀನಿ. ಇಷ್ಟು ತಲೆ ತುಂಬ ಜಡಿನ ಹೊತ್ಕೊಂಡು ಹುಟ್ಟಿದಿ. ನಾನು ನೋಡಿ ಮನೆ ತುಂಬ ಸಾಲಾಗೈತೆ ನಂದು, ಕೆಲಸ ಬರುವಲ್ಲು, ಮಂದಿ ಕೈಯಾಗ ಹೊಂಟ್ರೆ. ಮೊದಲೆಲ್ಲ ನಂದ ರಾಜಾರಾಣಿ ನಾವ ಇದ್ದು, ಈಗ ನೋಡು ನಾ ಮಂದಿ ಕೈಯಾಗ ಹೋಗಿ ಹಾಳಾಗಿದ್ದೇನೆ. ನೀ ಹುಟ್ಟಿದಾಗಿಂದ ನಿನ್ನ ಕಾಲುಗೂ ಸರಿ ಇಲ್ಲವಾ, ಅದಕ್ಕೆ ನಿನ್ನ ಮುಟ್ಟಕ್ಕಾಗೋದಿಲ್ಲ ನಂಗೆ. ನೀನು ಅಂದ್ರೆ ನಂಗೆ ಇಷ್ಟನೇ ಇಲ್ಲವಾ, ನಿನ್ನ ಹೆಸರು ಕರೆಯೋಕ್ಕೂ ಆಗೋದಿಲ್ಲ ನನಗೆ. ಎತ್ಕೋರಿ, ಎಷ್ಟೊತ್ತನ ಎತ್ಕೋತಾರೆ ನಾನು ನೋಡ್ತೇನೆ. ಚಾ ಎಷ್ಟು ಲೇಟ್ ಮಾಡ್ತಾನಂದಿ, ನೀವು ಆಕಿನ ಎತ್ಕೊಂಡು ಮುದ್ದಾಡಬೇಕು, ಆಕೆ ಅಳಬೇಕು. ಅಲ್ಲಿ ತನೂ ನಾನು ನಿಮ್ಗೆ ಚಾನ ಕೊಡೋದಿಲ್ಲ. ಶಾರಿ ಕೂಸಲಾತತಿ ಆತನ ಮಾಡತನ್ ತಡೀರಿ, ಹಸಿ ಕಟ್ಟಿಗೆದಾವು. ಅಲ್ಲ ಒಮ್ಗಿನ ಕುದಿಲ್ಲ ಅಂದ್ರೆ ಹೆಂಗೆ ಕುದಿತೈತಿ? ಹಸಿ ಕಟ್ಟಿಗೆದಾವ್ರಿ, ಅವು ಅಟ ಆಗ್ಬೇಕಲ್ಲ, ನಿಂದ್ರೇಟ. ಗಪ್ ಗಪ್ ಅಳಬೇಡ, ಗಪ್ ಗಪ್. ಇದೇನು ಅಳಾಕತ್ತೇಪ್ಪ ಇದು? ಇದೇನು ಬಿಡ್ದಂಗೆ ಕಾಣಕತ್ತಿಲ್ಲ. ಚಾನು ಬೇಡ ಏನು ಬೇಡ, ಇದನ್ನ ಚಾಪ್ಯಾಗ ಹಾಕಿ ಓಡ. ಇವ್ರೇನ ಚಾಪ್ಯಾಗ ಹಾಕಿ ಕೊಡ್ತು ಅನ್ನತ್ತಾರಲ್ಲ, ಹಸು ಕೂಸನು ಮಲಗಿಸ್ತಾರಲ್ಲ,
ಎತ್ಕೊಳಕ್ಕಾಗಲ್ಲ. ಎಷ್ಟು ಕಟಕಿರ್ತಾಳೆ ಅಂತ ನಾನು ಅನ್ಕೊಂಡಿರ್ಕಿಲ್ಲ. ಅಲ್ಲ ನೋಡ್ರಿ ಎಂತ ತಿರ್ಬೇಕು ಕಾಲ. ಅದೇನೋ ಪಾಪಾಟ ಜವಳ ಹೊತ್ಕೊಂಡು ಹುಟ್ಟೈತಂತೆ ಆ ಹುಡುಗಿಗೆ ನೆಟ್ ನಡಿಸಿರ್ವಲ್ರಿ. ಅಲ್ಲ ನೋಡ್ರಿ ತಮ್ಮಂಗನ ಐತೆ ಮಗಳು, ಅದನ್ನ ನೋಡ್ರಿ ಹಿಂಗೆ ಮಾಡಕತ್ತಾರ ಹುಡುಗಿನ. ಯಾಕೆ ಹಿಂಗೆ ಮಾಡ್ತಾರ ಏನೋ. ಇಲ್ಲ ಆಕೆ ನನಗೋಸ್ಕರ ಚಾ ಮಾಡಾಕ್ತಾಳ. ನಾನು ಆಕೆ ಮನಸ್ಸು ಯಾಕೆ ನೋಸ್ರಿ. ಅಳ್ಬೇಡ ಸುಮ್ಮನಿರು. ಬಾಜಗುಬ್ಬಿ ಚೋ ಜೋ ಕಂದ ಬಾಜ್ ಹೆಂಗೆ ಹಾಡ್ತಾಳೆ ಪೈಕಿ, ಏನೋ ಹಾಡ್ತಾಳಲ್ಲ. ಏ ಸಾರಿ ಲಘು ಚಾ ತುಂಬ. ಗಪ್ಪ ಮಲ್ಕೊಂತ ಹಾಗಾದ್ರೆ ಚಾ ಪ್ಯಾಕ್ ಹಾಕ್ತಾನ, ನಾನು ಚಾ ಕುಡಿತಾನೆ. ಇವತ್ತಿನ ಕತೆ ನಿಮಗೆ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲನೂ ಶೇರ್ ಮಾಡಿ ಅಂತ ಹೇಳ್ತಾ, ಇದು ಚಿಕ್ಕದಾಗಿರ್ಬೋದು ವಿಡಿಯೋ, ಯಾಕಂದ್ರೆ ನಾನು ಇವತ್ತು ರಾಯಚೂರಿಂದ ನಮ್ಮೂರಿಗೆ ಹೋಗ್ತಾ ಇದ್ದೀನಿ, ಅಂದರೆ ನನ್ನ ತವ್ರ ಮನೆಗೆ ಹೋಗ್ತಾ ಇರೋದು. ಅದಕ್ಕೆ ಇವತ್ತು ಇಷ್ಟ ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕಿ ಬೆಳಗ್ಗೆನೇ ಜಾವ ಎದ್ದು ವಿಡಿಯೋ ಮಾಡಿ ಹಾಕಿ ನಾನು ಬೆಳಗ್ಗೆನೇ 7 ಗಂಟೆಗೆ ಬಸ್ ಸ್ಟಾಪಲ್ಲಿ ಇರಬೇಕು. ಅಲ್ಲಿಂದ ನಾವು ಊರಿಗೆ ಹೋಗ್ತಾ ಇರೋದು. ಊರಿಗೆ ಹೋದ ಆದಮೇಲೆ ನಿಮಗೆ ಅಲ್ಲಿ ನೋಡೋಣ. ಅಲ್ಲಿನೂ ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಒಂದೊಂದು ವಿಡಿಯೋ ಹಾಕ್ತೀನಿ. ನಮ್ಮ ಊರಿಗೆ ಹೋದ್ಮೇಲೆ 2 ದಿನ ಬೇಕು ಮನೆಯೆಲ್ಲ ಕ್ಲೀನ್ ಮಾಡೋಕೆ. ಅದು ಕ್ಲೀನಿಂಗ್ ಎಲ್ಲ ಮುಗೀತಂದ್ರೆ ಆ್ಯಸ್ ಯೂಸ್ವಲ್ ಇದೆಯಲ್ಲ ಡೈಲಿ 3 ವಿಡಿಯೋ. ಮತ್ತು ಇನ್ನೊಂದು ಹೊಸ ಕತೆ ಮಾಡಿದ್ದೀನಿ ರೀ, ನಾದಿನಿ ಕಾಟ ಅಂತೇಳಿ. ನಾದಿನಿ ಎಷ್ಟು ಕಾಡ್ತಾಳ ಅನ್ನೋದನ್ನು ನಾನು ನಿಮ್ಗೆ ತೋರಿಸಿದ್ದೀನಿ. ಆ ಕಥೆಯಲ್ಲಿ ಅಷ್ಟು ವೈನಿನೂ ಅಷ್ಟೇ ಕೆಟ್ಟಿರ್ತಾಳೆ, ನಾದಿನಿನೂ ಅಷ್ಟೇ ಕೆಟ್ಟಿರ್ತಾಳೆ. ಯಾರು ಹಿಂದೂ ಸರಿಯವ್ರು ಇರೋದಿಲ್ಲ ಇದರಲ್ಲಿ. ಆ ಥರ ಕತೆ ನಾನು ಮಾಡಿದ್ದೀನಿ. ನೋಡಿರಿ, ಕತೆ ಇಂಟ್ರೆಸ್ಟ್ ಆಗಿದೆ. ಅದು ಖಾನಾಪುರ್ UK ಕಾರ್ಟೂನ್ ಚಾನಲ್ ಒಳಗೆ ತಾಯಿದ ತಬ್ಲಿ ಹಾಕ್ತಾನಲ್ರಿ, ಅದ್ರೊಳಗೆ ಮಾಡಿದ್ದೀನಿ. ನೋಡಿರಿ, ನನ್ನ ಮಾತು ಜಾಸ್ತಿ ಅನ್ಸಿದ್ರೆ ಸ್ಕಿಪ್ ಮಾಡಿಬಿಡ್ಬೋದು ವಿಡಿಯೋ. ನಾನು ಲಾಸ್ಟಲ್ಲಿ ಹೇಳಿರೋದು ಇದನ್ನು, ಮುಂದೆ ವಿಡಿಯೋ ಇಲ್ಲ. ಸರಿನಾ? ಬಾಯ್ ಎಲ್ಲರಿಗೂ ಟೇಕ್ ಕೇರ್ ಅಂತ ಹೇಳ್ತಾ ಗುಡ್ ಮಾರ್ನಿಂಗ್.